ಇಂದ್ರಪ್ರಸ್ಥದಲ್ಲಿ ಪಾಂಡವರು ಮತ್ತು ದ್ರೌಪದಿ ಸಂತೋಷದಿಂದ ಆಡಳಿತ ನಡೆಸುತ್ತಿದ್ದಾಗ ಅವರ ಐಶ್ವರ್ಯ ಮತ್ತು ಯಶಸ್ಸನ್ನು ನೋಡಿ ಕೌರವರು ಅಸೂಯೆಪಟ್ಟರು. ವಿಶೇಷವಾಗಿ ದುರ್ಯೋಧನನು ಅವರ ವೈಭವವನ್ನು ಕಂಡು ಕೋಪಗೊಂಡನು. ನಂತರ ಶಕುನಿಯ ಸಲಹೆಯಿಂದ ಜೂಜಿನ ಆಟವನ್ನು ಆಯೋಜಿಸಲಾಯಿತು. ಯುಧಿಷ್ಠಿರನು ಧರ್ಮನಿಷ್ಠನಾಗಿದ್ದರೂ ಜೂಜಿನ ಆಟಕ್ಕೆ ಆಹ್ವಾನ ಸ್ವೀಕರಿಸಿದನು. ಆಟದಲ್ಲಿ ಶಕುನಿಯ ಕುತಂತ್ರದಿಂದ ಯುಧಿಷ್ಠಿರನು ತನ್ನ ರಾಜ್ಯ, ಸಂಪತ್ತು, ಸಹೋದರರು ಮತ್ತು ಕೊನೆಯಲ್ಲಿ ದ್ರೌಪದಿಯನ್ನು ಪಣಕ್ಕಿಟ್ಟು ಸೋತನು. ದ್ರೌಪದಿಯನ್ನು ಸಭೆಗೆ ಎಳೆದುಕೊಂಡು ಬಂದಾಗ ಅವಳು ಧೈರ್ಯದಿಂದ ಧರ್ಮವನ್ನು ಪ್ರಶ್ನಿಸಿದಳು. ತನ್ನನ್ನೇ ಸೋತವನಿಗೆ ನನ್ನನ್ನು ಪಣಕ್ಕಿಡುವ ಹಕ್ಕು ಇದೆಯೇ ಎಂದು ಕೇಳಿದಳು. ದುಶ್ಯಾಸನನು ಅವಳನ್ನು ಅವಮಾನಿಸಲು ಪ್ರಯತ್ನಿಸಿದಾಗ ಅವಳು ಶ್ರೀಕೃಷ್ಣನನ್ನು ಪ್ರಾರ್ಥಿಸಿದಳು. ಆಗ ಶ್ರೀಕೃಷ್ಣನು ಅವಳ ಮಾನವನ್ನು ಕಾಪಾಡಿ ಅಕ್ಷಯವಾದ ವಸ್ತ್ರವನ್ನು ನೀಡಿದನು. ಈ ಅವಮಾನದಿಂದ ಭೀಮನು ದುಶ್ಯಾಸನನನ್ನು ಸಂಹರಿಸುವೆನು ಎಂದು ಪ್ರತಿಜ್ಞೆ ಮಾಡಿದರು ಮತ್ತು ಪಾಂಡವರು 12 ವರ್ಷ ವನವಾಸ ಹಾಗೂ 1 ವರ್ಷ ಅಜ್ಞಾತವಾಸಕ್ಕೆ ತೆರಳಬೇಕಾಯಿತು. ಈ ಘಟನೆ ಮಹಾಭಾರತ ಯುದ್ಧದ ಬೀಜ ಬಿತ್ತಿದ ಪ್ರಮುಖ ಕ್ಷಣವಾಯಿತು.